ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಟುಡೇ ನಾನು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ನೇಲ್ ನೋಡಿ ಗೆಸ್ ಮಾಡಿದ್ದೀರಾ ಅಲ್ವಾ. ಇವತ್ತು ನಾನು ಅಳವಡಿಸ್ಕೊಂಡಿರ್ತಕ್ಕಂತಹ ಕೆಲವೊಂದು ಗುಡ್ ಹ್ಯಾಬಿಟ್ಸ್ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಗುಡ್ ಹ್ಯಾಬಿಟ್ ಏನಿದೆ ಅಂದರೆ, ಮಾರ್ನಿಂಗ್ ಎದ್ದ ತಕ್ಷಣ ನಾನು ಕಾಫಿ ಟೀ ಯಾವುದನ್ನು ಕುಡಿಯೋದಿಲ್ಲ. ಬೆಳಗ್ಗೆ ಒಂದು ಅರ್ಧ ಲೀಟ್ರು ಹಾಟ್ ವಾಟರಿಂದ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಇದು ತುಂಬಾ ಒಳ್ಳೆಯದು. ಈ ಥರ ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿನಲ್ಲಿ ಟಾಕ್ಸಿಕ್ ಏನಿದೆ ಅದನ್ನು ಹೊರಗಡೆ ಹಾಕುತ್ತೆ. ದಿನದಲ್ಲಿ ಒನ್ ಟೈಮ್ ಕೂಡ ನಾನು ಕಾಫಿ ಟೀಯನ್ನು ಕುಡಿಯಲ್ಲ. ಇದೊಂದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 3 ಇಯರ್ಸಿಂದನೂ ನಾನು ಟೀ ಕಾಫಿಯನ್ನು ಕುಡಿಯೋದಿಲ್ಲ. ನೆಕ್ಸ್ಟ್ ಗುಡ್ ಹ್ಯಾಬಿಟ್ ಬಂದು, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದಿಲ್ಲ. ಇವಾಗ ಒಂದು 6 o'clock ಹೇಳ್ತೀವಿ ಅಂದರೆ ಒಂದು 3 hours ನಾನು ಮೊಬೈಲ್ ನೋಡೋದಿಲ್ಲ. ಈವನ್ ನೈಟು ಕೂಡ 1 hour ಮುಂಚೆ ಮಲಗ್ತೀನಿ ಅನ್ನೋ ಟೈಮ್ ಮುಂಚೆನೇ 1 hour ಆ ಟೈಮಲ್ಲಿ ಕೂಡ ಮೊಬೈಲ್ನ ನೋಡೋದಿಲ್ಲ. ಇವಾಗ ಮಾರ್ನಿಂಗ್ ಒಂದು 6 o'clock ಹೇಳ್ತೀನಿ ಅಂದರೆ ಒಂದು 3 hours ಮೊಬೈಲ್ ನೋಡೋದಿಲ್ಲ. ಇದರಿಂದ ನಮ್ಮ ನೆಗೆಟಿವ್ ಥಾಟ್ಸು ನಮ್ಮ ಮೈಂಡಿಗೆ ಬರೋದಿಲ್ಲ. ನಮ್ಮ ಕೆಲಸ ಏನಿದೆ ಅದ್ರ ಕಡೆ ಫೋಕಸ್ ಆಗ್ತೀವಿ. ಮತ್ತು ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ 1 hour ನೋಡದೇ ಇರೋದ್ರಿಂದ ನಮ್ಮ ಕಣ್ಣು ಕೂಡ ಚೆನ್ನಾಗಿರುತ್ತೆ. ಮತ್ತು ನೆಗೆಟಿವ್ ಥಾಟ್ಸ್ಗಳು ಮೊಬೈಲಲ್ಲಿ ಏನು ನೋಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ನಮ್ಮ ತಲೆಯಲ್ಲಿ ಕೂತ್ಕೊಬಾರ್ದು. ರಾತ್ರಿ ಮಲ್ಕೊಳ್ಬೇಕಾದ್ರೆ ಆದಷ್ಟು ಆಗುತ್ತೆ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಒಂದು 2 hours ಮೊಬೈಲ್ ನೋಡಬೇಡಿ. ಮೊಬೈಲ್ ನೋಡದೇ ಇರೋದ್ರಿಂದ ಈ 2 ಟೈಮು ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಇದನ್ನು ಮಾಡಿ ನೋಡಿ. ನೆಕ್ಸ್ಟ್ ಹ್ಯಾಬಿಟ್ ಬಂದು 2 times ಬ್ರಷ್ ಮಾಡ್ತೀನಿ. ಮಾರ್ನಿಂಗ್ 1 time ಬ್ರಷ್ ಮಾಡ್ತೀನಿ ಮತ್ತು ನೈಟ್ 1 time ಬ್ರಷ್ ಮಾಡ್ತೀನಿ. ಇದರಿಂದ ನಮ್ಮ ಹಲ್ಲುಗಳು ಕೂಡ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹ್ಯಾಬಿಟ್ ಬಂದು ಸ್ನಾನ ಮಾಡೋದು. ಡೈಲಿ 1 time ನೀವು ಬಾತ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಬಾಡಿಗೆ ಫ್ರೆಶ್ ಫೀಲ್ ಆಗುತ್ತೆ. ಸೊ ಡೈಲಿ 1 time ಸ್ನಾನ ಮಾಡೋದು. ನೆಕ್ಸ್ಟ್ ಹ್ಯಾಬಿಟ್ಟು 3 liters ವಾಟರ್ ಕಂಪ್ಲೀಟ್ ಮಾಡ್ತೀನಿ ಡೈಲಿ. ಇದಂತೂ ಮಿಸ್ ಮಾಡೋದೇ ಇಲ್ಲ. ಇದನ್ನು ಕಂಪ್ಲೀಟ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹ್ಯಾಬಿಟ್ ಬಂದು ಡೈಲಿ 8K to 10K ಸ್ಟೆಪ್ಸು ವಾಕ್ ಮಾಡ್ತೀನಿ. ಇದನ್ನು ದಿನದಲ್ಲಿ ಯಾವ ಟೈಮಲ್ಲಿ ಫ್ರೀ ಇರ್ತೀನಿ ಆ ಟೈಮಲ್ಲಿ ನಾನು ನಡೆದು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ನೀವು ಕೂಡ ಈ ಹ್ಯಾಬಿಟ್ನ ಅಳವಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದು, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹ್ಯಾಬಿಟ್ ಬಂದು ಲಿಸ್ಟ್ ಮಾಡ್ಕೊಳ್ಳೋದು. ಇವತ್ತು ಏನು ಕೆಲಸ ಆಗಿಲ್ಲ, ನಾಳೆ ಏನು ಕೆಲಸ ಆಗಬೇಕು ಅಂಥದ್ದೆಲ್ಲ ಒಂದು ಲಿಸ್ಟ್ ಮಾಡ್ಕೊತೀನಿ. ಇದೊಂದು ಒಳ್ಳೆ ಹ್ಯಾಬಿಟ್ ಅಂತ ಹೇಳ್ತೀನಿ. ಈವನ್ ಮಗುದಾದ್ರೂ ಆಗಿರ್ಬೋದು, ನನ್ನ ಕೆಲಸಗಳಾಗಿರ್ಬೋದು, ಮನೆ ಕೆಲಸಗಳಾಗಿರ್ಬೋದು, ಅಥವಾ ಏನು ಲಂಚು ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಇದನ್ನೆಲ್ಲ ಲಿಸ್ಟ್ ಮೊದಲೇ ಮಾಡ್ಕೊಂಡಿರ್ತೀನಿ. ಇದರಿಂದ ನಮಗೆ ಸ್ಟ್ರೆಸ್ ಆಗೋದಿಲ್ಲ. ಈ ಥರ ಲಿಸ್ಟ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಕೆಲಸ ಮಾಡ್ಕೊಳ್ಳೋದಕ್ಕೂ. ನೆಕ್ಸ್ಟ್ ಹ್ಯಾಬಿಟ್ಟು ಒಂದು 30 to 40 minutes ನಮ್ಗೆ ಯಾರು ಇಷ್ಟ ಆಗ್ತಾರೆ, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮನ್ಸು ಬಿಚ್ಚಿ ಮಾತಾಡಿ, ನಿಮ್ಮ ಫೀಲಿಂಗ್ಸ್ಗಳು ಏನಿದೆ ಅದನ್ನೆಲ್ಲ ಹೇಳ್ಕೊಡಿ. ಇದರಿಂದ ನಿಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ, ನಿಮ್ಮ ಮೈಂಡ್ ಕೂಡ ಫ್ರೀ ಆಗುತ್ತೆ, ಖುಷಿ ಆಗುತ್ತೆ, ಆರೋಗ್ಯವಾಗೂ ಕೂಡ ಇರ್ತೀರಾ. ನೆಕ್ಸ್ಟ್ ಹ್ಯಾಬಿಟ್ಟು ತಲೆಗೆ 5 ನಿಮಿಷ ಮಸಾಜ್ ಮಾಡ್ತೀನಿ. ತಲೆಗೆ ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ ಗ್ರೋತ್ ಕೂಡ ಆಗುತ್ತೆ, ಮತ್ತು ಸ್ಟ್ರೆಸ್ ಇತ್ತು ಅಂದ್ರೂ ಅದು ಕಡಿಮೆ ಆಗುತ್ತೆ. ಇದು ಒಂದು ಕೂಡ ಒಳ್ಳೆಯ ಹ್ಯಾಬಿಟ್ಟು. ಇದನ್ನು ಕೂಡ ನೀವು ಅಳವಡಿಸ್ಕೊಳ್ಳಿ. ನೆಕ್ಸ್ಟ್ ಹ್ಯಾಬಿಟ್ ಬಂದು ಮಲಗೋಕ್ಕೂ ಮುಂಚೆ ಏನು ನಾನು ಮುಖಕ್ಕೆ ಮೇಕಪ್ ಹಾಕಿರ್ತೀವಿ ಅಥವಾ ಕ್ರೀಮ್ ಹಾಕಿರ್ತೀವಿ ಇದನ್ನೆಲ್ಲ ನಾನು ತೊಳೆದು ಮಲ್ಕೋತೀನಿ. ಈ ಮುಖ ತೊಳೆಯೋದ್ರಿಂದ ಮುಖದಲ್ಲಿರೋ ಡಸ್ಟ್ ಎಲ್ಲ ಹೋಗುತ್ತೆ. ಸೊ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಕಪ್ಪ ತೆಗೆದು ಮಲ್ಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ ಏನಿದೆ ಅದು ಚೆನ್ನಾಗಾಗುತ್ತೆ. ಇವೆಲ್ಲ ನನ್ನ ರೆಗ್ಯುಲರ್ ಹ್ಯಾಬಿಟ್ಟು, ಡೈಲಿ ನಾನು ಮಾಡೇ ಮಾಡ್ತೀನಿ. ಇದನ್ನ ಯಾವುದೂ ಮಿಸ್ ಮಾಡಲ್ಲ. ನಿಮಗೂ ಯಾವ ಥರ ಅಭ್ಯಾಸಗಳಿದೆ, ಒಳ್ಳೆ ಅಭ್ಯಾಸಗಳು, ಅದನ್ನು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಾನು ಕೂಡ ಅದನ್ನು ಅಳವಡಿಸ್ಕೊತೀನಿ. ಈ ಎಲ್ಲ ಹ್ಯಾಬಿಟ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಹ್ಯಾಬಿಟ್ಸಲ್ಲಿ ನಿಮ್ಗೆ ಯಾವ ಹ್ಯಾಬಿಟ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.